ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಚಟುವಟಿಕಾ ಪುಸ್ತಕ ಅನಾವರಣ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುತ್ತಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ ತಿಳಿಸಿದರು. ಪಟ್ಟಣದ ಗುರುಭವನದಲ್ಲಿ ಕರ್ನಾಟಕ ಸರ್ಕಾರ ಪ್ರೌಢಶಾಲಾ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಮಕ್ಕಳಿಗೆ ಉಪಯುಕ್ತವಾದ ಚಟುವಟಿಕೆ ಪುಸ್ತಕ ಅನಾವರಣ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದು, ಅದರಲ್ಲಿ ಇಂದಿನ ಕಾರ್ಯಕ್ರಮಕ್ಕೆ ಹೆಚ್ಚು ಸಹಕಾರ ನೀಡಿರುವ ಜುಟ್ಟನಹಳ್ಳಿ ಚೇತನ್ ಗೌಡ ಅವರನ್ನು ಶ್ಲಾಘಿಸಲೇಬೇಕು. ಮತ್ತೊಬ್ಬ ದಾನಿ ಮಲ್ಲೇಶ್ವರದ ಎಂಪಿ ಗಿರೀಶ್ ಹಾಗೂ ಇದೇ ಸಮಯದಲ್ಲಿ ಸಮಾಜ ಸೇವಕ ದಾನಿ ಜುಟ್ಟನಹಳ್ಳಿ ಚೇತನ್ ಗೌಡ ಮಾತನಾಡಿ, ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲು ಬಂದಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಅವರನ್ನು ಕರೆತಂದಿರುವ ಶಿಕ್ಷಕರು ಹಾಗೂ ಪೋಷಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಉತ್ತಮ ಫಲಿತಾಂಶ ಬರಲು ಕಾರಣ ಶಿಕ್ಷಣ ಇಲಾಖೆ ಎಂದು ತಿಳಿಸಿದ್ದು, ಮಕ್ಕಳು ಮುಂದೆ ಉನ್ನತ ವ್ಯಾಸಂಗ ಮಾಡಲು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡುವ ಉಪನ್ಯಾಸವೇ ಕಾರಣ ಅಂತ ಶಿಕ್ಷಕರಿಗೆ ಅಭಿನಂದಿಸಬೇಕಾಗಿದೆ ಎಂದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದು ಒಂದು ಪ್ರೈವೇಟ್ ಸ್ಕೂಲು, ಆಕ್ಚುಲಿ ಪ್ರೈವೇಟ್ ಇತ್ತು. ಇವತ್ತು ಆ ಸ್ಕೂಲ್ನ ಮುಖ್ಯ ಶಿಕ್ಷಕರಾದಂಥ ನನ್ನ ಅಣ್ಣ ಅಂತ ಹೇಳ್ಬೋದು, ಮನೆಗಳು ಅಲ್ಲಿರ್ತಾರೆ. ಆ ಸ್ಕೂಲಲ್ಲಿ ಓದಬೇಕಾದಾಗ ಪಾಸ್ ಆದರೆ ಸಾಕು ಅನ್ನೋದು. ಫಸ್ಟು SSLC ರಿಸಲ್ಟ್ ಬಂದಿದೆಯಾ ಅಂತ ಕೇಳಿದ್ರೆ ತಂದೆ ತಾಯಿ ಮುಖ ನೋಡ್ತೀವಿ, ಏನಾದರೂ ಪಾಸ್ ಆಗಿದೆಯಾ ಫೇಲ್ ಆಗಿದೆಯಾ ಅಂತ. ಇವತ್ತು ಮಕ್ಕಳು ನಾವು ಕೇಳಬೇಕಾದ್ರೆ ಪರ್ಸೆಂಟೇಜ್ ಎಷ್ಟು, ಇವತ್ತು 75 ಈ ಒಂದು ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಅಭಿನಂದನೆಗಳು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಾಲೂಕಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಗುಣಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ತರಲಿಕ್ಕೆ, ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಗಬೇಕು. ಆ ನಿಟ್ಟಿನಲ್ಲಿ ಶಿಕ್ಷಕರು ಮತ್ತು ಶಿಕ್ಷಣ ಇಲಾಖೆ, ಅದರ ಜೊತೆಗೆ ಎಲ್ಲ ಇಲಾಖೆಗಳ ಒಂದು ಸಹಕಾರದಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಣ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲವೂ ಕೂಡ ನಮ್ಮ ಶಿಕ್ಷಣ ಇಲಾಖೆಗೆ ಬೆಂಬಲಕ್ಕೆ ನಿಂತು ಈ ಒಂದು ಕೆಲಸಗಳನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಶಿಕ್ಷಕರ ಸಮ್ಮುಖದಲ್ಲಿ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಗೌರವ ಸಮರ್ಪಣೆ. ನಮಗೆ ಯಾವುದೇ ಒಂದು ಮೆಡಿಕಲ್ ಬಿಲ್ ಇದ್ರೂ ಸಹ ದಯಮಾಡಿ ಆದಷ್ಟು ಬೇಗನೆ ನಮ್ಮ ಶಿಕ್ಷಕರು ಮಾಡಿಕೊಡ್ಬೇಕು. ಮತ್ತು ಇನ್ನಿತರ ಯಾವುದೇ ಒಂದು ಚಟುವಟಿಕೆ ನಾವು ಪ್ರತಿಭಾ ಪುರಸ್ಕಾರ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಬಿಡುಗಡೆ, ನಿರಂತರವಾದ ಸೇವೆ, ನಿರಂತರವಾದ ನಮ್ಮ ಒಂದು ಕಾರ್ಯಚಟುವಟಿಕೆ ನಿರ್ವಹಿಸುವಂತಹ ಯಶಸ್ವಿ ಉದ್ಯಮಿಗಳಾದಂತಹ ಶ್ರೀಯುತ ಚೇತನ್ ಗೌಡ ಸರ್ ಅವರು, ಶ್ರೀಮತಿ ಲಲಿತಮ್ಮನವರು, ಶ್ರೀಯುತ ಮುರಳಿ ಸರ್ ಅವರು ಹಾಗೂ ಅಕ್ಷರದಾಸೋಹ ಅಧಿಕಾರಿಗಳಾದಂತಹ ತರಗತಿಯನ್ನ ಎದುರಿಸಲಿಕ್ಕೆ ಅತ್ಯುತ್ತಮವಾದ ಒಂದು ಫಲಿತಾಂಶ 2026 ಮತ್ತು 27 ಸಾಲಿನ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉತ್ತಮವಾದ ಒಂದು ಉತ್ತೀರ್ಣದಲ್ಲಿ ಪಾಸಾಗಿ ಒಂದು ಗುರುಗಳು ಹಾಗೂ ವಿಶೇಷವಾಗಿ ಉದ್ಯಮಿಯಲ್ಲಿ ತನ್ನದೇ ಆದ ಯಶಸ್ಸಿನ ಮಹತ್ವದ ಉತ್ತುಂಗಶಿಖರದಲ್ಲಿದ್ದಂತಹ ಶ್ರೀಯುತ ಚೇತನ್ ಗೌಡ ಸರ್ ಅವರು ಹಾಗೂ ನಿರಂತರವಾಗಿ ನೂರಾರು ಚಲನಚಿತ್ರಗಳಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂತಹ ಹಿರಿಯ ಕಲಾವಿದರು.